ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸಬೇಕು ಅಂತ ನಾನು ಡಿಸೈಡ್ ಮಾಡಿ. ಬ್ಯಾಡ್ ಫೆಲೋ. ಅಲ್ಲ, ರೂಪಾನ ಡ್ರೈವರ್ನ ನನ್ನ ಕರಿಯೋರ್ಗೂ ಮನೆಗೆ ಬರ್ಬಿಡಿ ಅಂತ ಕಳಿಸ್ದೆ. ಪಾಪ ಕಮಲಮ್ಮನ್ನ ಅವ್ರ ನೆಂಟ್ರು ಮನೆಗೆ ಕಳಿಸ್ದೆ. ಈಗ ನೋಡಿದ್ರೆ ಮನೇಲಿರೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೆಯಾ? ಶುಗಾಮಿ, ಏನು ಪ್ಲ್ಯಾನು ಅಂತ ಹೇಳು, ನಂಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೆಯಾ? ನಿಮ್ ಹತ್ರ ಹೇಳ್ತಾ ಇರೋಂಥದ್ದೇನೂ ಇಲ್ಲ ಅಶೋಕ್. ಈಗ ನಿಮ್ ಬಟ್ಟೆ ಎಲ್ಲ ಪ್ಯಾಕ್ ಆಯ್ತಾ ಅಥವಾ ಇನ್ನೂ ಏನಾದ್ರೂ ಪ್ಯಾಕ್ ಮಾಡ್ಕೋಬೇಕಾ? ನೋಡು, ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ಆಮೇಲೆ ನಿರ್ಧಾರ ಮಾಡೋಣ. ಮೊದಲು ನೀನು ಹೇಳು, ಆಮೇಲೆ ನಾನು ಹೇಳ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾ ಬೇಡವಾ ಅಂತ. ಹೌದು ಅಮ್ಮ, ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ನೀನು ನನ್ನ ಹತ್ರ ಹೇಳಿಲ್ಲ. ಬಟ್ಟೆ ಪ್ಯಾಕ್ ಮಾಡ್ಕೊ ಅಂದ್ರೆ ಪ್ಯಾಕ್ ಮಾಡ್ಕೊಂಡೆ. ಅಪ್ಪ ಹೇಳ್ತಿದಾರಲ್ಲ, ಇವಾಗ ಹೇಳು. ನೋಡಿ, ನಾನು ನಿಮ್ಮಿಬ್ರಿಗೂ ಏನೂ ಹೇಳ್ದೆ ಇರ್ತೀನಾ? ಸದ್ಯಕ್ಕೆ ಮೇಡಮ್, ಯಾರಿದ್ದೀರ ಮನೆಯಲ್ಲಿ? ಮೇಡಮ್, ಅಶೋಕ್ ಕೆಳಗೆ ಯಾರೋ ಬಂದಿದ್ದಾರೆ, ಯಾರು ಅಂತ ನೋಡ್ಕೊಂಬರೋಣ ಬನ್ನಿ. ಅವ್ರು ಅಲ್ಲೇ ಕಾಯ್ತಾರೆ, ಎಲ್ಲೂ ಹೋಗಲ್ಲ. ಫಸ್ಟ್ ನಾವೆಲ್ಲೋಗ್ತಾ ಇದೀವಿ ಅದನ್ನ ಹೇಳು. ಹೇಳ್ತೀನಿ ಅಶೋಕ್, ಖಂಡಿತವಾಗ್ಲೂ ಹೇಳ್ತೀನಿ. ಹೇಳ್ದೆ ನಾನು ಏನ್ ಮಾಡಕ್ಕಾಗತ್ತೆ? ಮೊದ್ಲು ಅಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡೋಣ. ಶುಗಮಿನ್ ನೋಡೋದು ಆಮೇಲೆ ಇರ್ಲಿ, ಮೊದಲು ವಿಷಯ ಹೇಳು. ಅಲ್ಲಿಗೆ ಹೋದ್ರೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ. ಮೇಡಮ್, ಯಾರಿದ್ದೀರ ಮನೆಯಲ್ಲಿ? ನಮಸ್ಕಾರ ಮೇಡಮ್, ನಾನು ಶಂಕರ್ ಕಪ್ಲಾನಿ ಅಂತ. ನೀವು ಬಾಂಬೆ ಫೈನಾನ್ಷಿಯರ್ ರಾವ್ ಬಹದ್ದೂರ್ ಹತ್ರ ಫೈನಾನ್ಸ್ ತಗೊಂಡಿದ್ರಲ್ಲ, ಅವ್ರ ಕಸಿನ್ ಬ್ರದರ್ ನಾನು. ಅವ್ರ ಬೆಂಗಳೂರು ಬ್ರಾಂಚ್ನ ನಾನೇ ನೋಡ್ಕೋತಾ ಇರೋದು. ನೀವು ನಿಮ್ಮ ಟ್ರಾನ್ಸ್ಪೋರ್ಟ್ ಆಫೀಸು ಮತ್ತೆ ಮನೇನ ಅಡ ಇಟ್ಟು ಫೈನಾನ್ಸ್ ತಗೊಂಡಿದ್ದೀರಾ. ಹಾಗಾಗಿ ಟ್ರಾನ್ಸ್ಪೋರ್ಟ್ ಆಫೀಸು ಮತ್ತು ಮನೇನ ನೀವು ನಮ್ಗೆ ಬಿಟ್ಕೊಡ್ಬೇಕು.